ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 13 ಮತ್ತು 14 ಜನವರಿ 2024ರ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಕಳೆದ 1 ವರ್ಷಗಳ ಪ್ರಚಲಿತ ವಿದ್ಯಮಾನಗಳ ಕಾಂಬೋ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಪ್ರಶ್ನೆ 1, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CSIF ಮಹಾನಿರ್ದೇಶಕಿಯಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿಯ ಹೆಸರೇನು? ಸುಬ್ರತ್ ಸಿಂಗ್, ನೇನಾ ಸಿಂಗ್, ಬಿನಿತಾ ಠಾಕೂರ್, ರೋಲಿ ಸಿಂಗ್. ಪ್ರಶ್ನೆಗೆ ಸರಿಯಾದ ಉತ್ತರ ನೇನಾ ಸಿಂಗ್ ಅವರು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISFನ ಮಹಾನಿರ್ದೇಶಕಿಯಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ. ಹಿರಿಯ IPS ಅಧಿಕಾರಿಯಾದ ನೇನಾ ಸಿಂಗ್ ಅವರು CISFನ ಡೈರೆಕ್ಟರ್ ಜನರಲ್ ಆಗಿ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ. 1989ನೇ ಬ್ಯಾಚ್ನ ರಾಜಸ್ಥಾನ್ ಕೇಡರ್ನ ಅಧಿಕಾರಿಯಾಗಿದ್ದು, ಕಳೆದ 3 ವರ್ಷಗಳಿಂದ ದಂಗೆ ಏಳುವಿಕೆ, VVIP ಭದ್ರತೆ, ತರಬೇತಿ, ಜಾಗೃತಿಯಂತಹ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪೊಲೀಸ್ ಪಾತ್ರವನ್ನು ಅವರು ನಿಭಾಯಿಸಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭೇಟಿ ನೀಡುವವರಿಗೆ ಡಿಜಿಟಲ್ ಶೆಂಟೆಂಗ್ ವೀಸಾಗಳನ್ನು ನೀಡುವ ಮೊದಲ ಯುರೋಪಿಯನ್ ರಾಷ್ಟ್ರವಾಗಲು ಯಾವ ದೇಶವು ಘೋಷಿಸಿದೆ? ಸ್ವಿಟ್ಜರ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್. ಸರಿಯಾದ ಉತ್ತರ ಫ್ರಾನ್ಸ್. 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ 70,000ಕ್ಕೂ ಹೆಚ್ಚು ಅರ್ಜಿದಾರರಿಗೆ ಪ್ರಾರಂಭವಾಗುವ ಸಂದರ್ಶಕರಿಗೆ ಆನ್ಲೈನ್ನಲ್ಲಿ ಶೆಂಟೆಂಗ್ ವೀಸಾ ಕಾರ್ಯವಿಧಾನಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮತ್ತು ಡಿಜಿಟಲ್ ಶೆಂಟೆಂಗ್ ವೀಸಾಗಳನ್ನು ನೀಡುವ ಮೊದಲ ಯುರೋಪಿಯನ್ ದೇಶವಾಗಲಿದೆ ಫ್ರಾನ್ಸ್. ಕ್ರೀಡಾಕೂಟಗಳಿಗೆ ಅರ್ಜಿದಾರರು ವಿಶೇಷ ಒಲಿಂಪಿಕ್ ಕನ್ಸುಲೆಂಟ್ ವ್ಯವಸ್ಥೆಯ ಮೂಲಕ ತೊಂದರೆಗಳನ್ನು ತಪ್ಪಿಸುತ್ತಾರೆ. ಈ ಕ್ರಮವು 2024ರ ಅಂತ್ಯದ ವೇಳೆಗೆ ಡಿಜಿಟಲ್ ಶೆಂಟೆಂಗ್ ವೀಸಾ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸುವ UIನ ಯೋಜನೆಗಳೊಂದಿಗೆ ಹೊಂದಾಣಿಕೆಯಾಗುತ್ತೆ ಮತ್ತು ಪಾಸ್ಪೋರ್ಟ್ಗಳಲ್ಲಿ ವೀಸಾ ಸ್ಟಿಕ್ಕರ್ಗಳನ್ನ ಅವಶ್ಯಕತೆಗಳನ್ನು ಕೂಡ ತೆಗೆದುಹಾಕುತ್ತೆ. ಇದು ಬಹಳಷ್ಟು ಸ್ಟ್ರೆಸ್ ಅನ್ನ ಅಲ್ಲಿಗೆ ಪ್ರಯಾಣ ಮಾಡೋರಿಗೆ ಕಡಿಮೆ ಮಾಡುತ್ತೆ. ರಾಷ್ಟ್ರೀಯ ಯುವ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ನಾವು ಆಚರಣೆ ಮಾಡ್ತೀವಿ? ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತ ಪ್ರತಿ ವರ್ಷ ಜನವರಿ 12ರಂದು ಆಚರಣೆ ಮಾಡ್ತೀವಿ. ನ್ಯಾಷನಲ್ ಯೂತ್ ಡೇ. ಸೊ ರೈಸ್, ಅವೈಕ್ ಅಂಡ್ ಡು ನಾಟ್ ಸ್ಟಾಪ್ ಅಂಟಿಲ್ ದ ಗೋಲ್ ಇಸ್ ರೀಚ್ಡ್ ಅನ್ನೋದು 2024ರ ನ್ಯಾಷನಲ್ ಯೂತ್ ಡೇನ ಥೀಮ್ ಆಗಿದೆ. ಅಂದ್ರೆ ಎದ್ದೇಳಿ, ಎಚ್ಚರಗೊಳ್ಳಿ ಮತ್ತು ನೀವು ಹೊಂದಿರುವ ಶಕ್ತಿಯನ್ನು ಅರಿತುಕೊಳ್ಳಿ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಪ್ರತಿ ವರ್ಷ ವಿವೇಕಾನಂದರ ಜಯಂತಿಯನ್ನ ಕೇಂದ್ರ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು, ಸಾಮಾಜಿಕ ಸಂಘಟನೆಗಳು, ರಾಮಕೃಷ್ಣನ್ ಮಿಷನ್ನ ಅನುಯಾಯಿಗಳು ಬಹಳ ಗೌರವದಿಂದ ಆಚರಣೆ ಮಾಡ್ತಾರೆ. ಅಯೋಧ್ಯ ಧಾಮಕ್ಕೆ ಉಚಿತವಾಗಿ ತೀರ್ಥಯಾತ್ರೆಗಾಗಿ ಯಾವ ರಾಜ್ಯ ಸರ್ಕಾರ ರಾಮಲಾಲ ದರ್ಶನ ಎನ್ನುವ ಯೋಜನೆಯನ್ನ ಪ್ರಾರಂಭಿಸಿದೆ? ಜಾರ್ಖಂಡ್, ತೆಲಂಗಾಣ, ಛತ್ತೀಸ್ಗಢ, ರಾಜಸ್ಥಾನ. ಪ್ರಶ್ನೆಗೆ ಸರಿಯಾದ ಉತ್ತರ ಛತ್ತೀಸ್ಗಢ. ಛತ್ತೀಸ್ಗಢ ಸರ್ಕಾರ ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ರಾಮ ಮಂದಿರಕ್ಕೆ ತೀರ್ಥಯಾತ್ರೆಗೆ ಹೋಗೋರಿಗೆ ರಾಮಲಾಲ ದರ್ಶನ ಎನ್ನುವ ಯೋಜನೆಯನ್ನ ಪ್ರಾರಂಭಿಸಲಿದೆ. ರಾಯಪುರದಲ್ಲಿ ನಡೆದಂತಹ ರಾಜ್ಯ ಸಚಿವ ಸಂಪುಟದಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಏನು ಈ ಯೋಜನೆಯ ಉದ್ದೇಶ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರ ಭರವಸೆಯನ್ನ ಈಡೇರಿಸಲು ರಾಜ್ಯವು ಪ್ರತಿ ವರ್ಷ ಸುಮಾರು 20,000 ನಿವಾಸಿಗಳನ್ನ ಶ್ರೀ ರಾಮಲಲ್ಲನ ದರ್ಶನಕ್ಕಾಗಿ ಅಯೋಧ್ಯೆಗೆ ಕಳಿಸಿಕೊಡುತ್ತೆ ತನ್ನ ರಾಜ್ಯದಿಂದ. ಮುಂದಿನ ಪ್ರಶ್ನೆ, ಕುದುರೆ ಸವಾರಿಯಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಪಡೆದ ಮೊದಲ ಭಾರತೀಯ ಮಹಿಳಾ ಅಥ್ಲೀಟ್ ಯಾರು? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ದಿವ್ಯಕೃತಿ ಸಿಂಗ್ ಅವರು. ಈ ಕ್ರೀಡಾ ಪ್ರಶಸ್ತಿಗಳನ್ನ ನಮ್ಮ ದೇಶದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ವಿತರಣೆ ಮಾಡಿದ್ರು. ಇದರಲ್ಲಿ ರಾಜಸ್ಥಾನದ ನಾಗೌರ್ ಜಿಲ್ಲೆಯ ನಿವಾಸಿ ದಿವ್ಯಕೀರ್ತಿ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ದಿವ್ಯಕೀರ್ತಿ ಅವರು ಈ ಪ್ರಶಸ್ತಿಯನ್ನು ಪಡೆದ ರಾಜಸ್ಥಾನದ ಮೊದಲ ಮಹಿಳಾ ಕುದುರೆ ಸವಾರಿ ಆಗಿದ್ದಾರೆ. ಅವರ ತಂದೆ ವಿಕ್ರಮ್ ಸಿಂಗ್ ಅವರು ರಾಜಸ್ಥಾನ್ ಪೋಲೋ ಅಸೋಸಿಯೇಷನ್ ನೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ದಿವ್ಯಕೀರ್ತಿ ಅವರು ಬಾಲ್ಯದಿಂದಲೂ ಕುದುರೆ ಸವಾರಿಯನ್ನು ಪ್ರಾರಂಭ ಮಾಡಿದ್ರು. ಈ ಕ್ರೀಡೆಯಲ್ಲಿ ಖ್ಯಾತಿ ಗಳಿಸುವ ನಿರ್ಧಾರವನ್ನ ಮಾಡಿದ ನಂತರ ಇವಾಗ ಕುದುರೆ ಸವಾರಿಯಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತದ ಮಹಿಳಾ ಅಥ್ಲೀಟ್ ಆಗಿದ್ದಾರೆ. 2024ರ ಜಾಗ್ರೇವ್ ಓಪನ್ ನಲ್ಲಿ ಅಮನ್ ಸೆಹ್ರಾವತ್ ಯಾವ ಕ್ರೀಡಾ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಪಡೆದರು? ಕುಸ್ತಿ, ಟೆನ್ನಿಸ್, ಈಜು, ಅಥ್ಲೆಟಿಕ್ಸ್.
ಸರಿಯಾದ ಉತ್ತರ ಕುಸ್ತಿ. ಭಾರತದ ಉದಯೋನ್ಮುಖ ಕುಸ್ತಿ ತಾರೆ ಅಮನ್ ಸೆಹ್ರಾವತ್ ಅವರು 2024ರ ಜಾಗ್ರೆನ್ ಓಪನ್ನ 57 ಕೆಜಿ ವಿಭಾಗದ ಪುರುಷರ ಸಿಂಗಲ್ಸ್ನಲ್ಲಿ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ. ಫೈನಲ್ನಲ್ಲಿ ಚೀನಾದ ಝಾನ್ ವಾನ್ ಹೌ ಅವರನ್ನ 10-0 ಅಂತರದಿಂದ ಸೋಲಿಸುವ ಮೂಲಕ ಈ ಸಾಧನೆಯನ್ನು ಅವರು ಮಾಡಿರ್ತಾರೆ. ಅಸ್ಥಿರ ಕಾಸ್ಮಿಕ್ ವಿದ್ಯಮಾನವನ್ನ ಅಧ್ಯಯನ ಮಾಡಲು ಐನ್ಸ್ಟೈನ್ ಪ್ರೋಬ್ ಅನ್ನು ಕಮಲದ ಆಕಾರದ ಉಪಗ್ರಹವನ್ನು ಯಾವ ದೇಶ ಇತ್ತೀಚೆಗೆ ಪ್ರಾರಂಭಿಸಿದೆ? ಚೀನಾ, ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಭಾರತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ ಆಗಿರುತ್ತೆ. ನೈಋತ್ಯ ಚೀನಾದ ಸಿಚುವಾನ್ ಪ್ರಾಂತ್ಯದಲ್ಲಿರುವ ಕ್ಸಿಂಚಾಂಗ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಕಮಲದ ಆಕಾರದ ಉಪಗ್ರಹವನ್ನು ನಿಯೋಜಿಸುವ ಮೂಲಕ ಚೀನಾ ಐನ್ಸ್ಟೈನ್ ಪ್ರೋಬ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಚೀನಾದ ಪ್ರಗತಿಯನ್ನ ಪ್ರದರ್ಶಿಸುವ, ಬ್ರಹ್ಮಾಂಡದಲ್ಲಿನ ನಿಗೂಢ ಕ್ಷಣಿಕ ವಿದ್ಯಮಾನವನ್ನ ವೀಕ್ಷಿಸುವ ಇದು ಎಲ್ಲ ಕೂಡ ಈ ಉಪಗ್ರಹದ ಪ್ರಮುಖ ಗುರಿಯಾಗಿದೆ. ಸೊ ಚೀನಾ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿರೋದ್ರಿಂದ ಅಲ್ಲಿಯ ರಾಜಧಾನಿ ಬಗ್ಗೆ ನಿಮ್ಗೊಂದಿಷ್ಟು ಮಾಹಿತಿ. ಬೀಜಿಂಗ್ ಅಲ್ಲಿಯ ರಾಜಧಾನಿ, ಕ್ಸಿನ್ ಜಿನ್ಪಿಂಗ್ ಅಲ್ಲಿಯ ಅಧ್ಯಕ್ಷ. ಅಂತಾರಾಷ್ಟ್ರೀಯ ಒಂಟೆ ಉತ್ಸವವು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ರಾಜಸ್ಥಾನ, ಕರ್ನಾಟಕ, ಪಂಜಾಬ್, ಒರಿಸ್ಸಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ ಆಗಿರುತ್ತೆ. 3 ದಿನಗಳ ಅಂತಾರಾಷ್ಟ್ರೀಯ ಒಂಟೆ ಉತ್ಸವವು ರಾಜಸ್ಥಾನದ ಬಿಕೇನಾರ್ನ ಸಾಂಸ್ಕೃತಿಕ ಶ್ರೀಮಂತ ಜಿಲ್ಲೆಯಲ್ಲಿ ಬಹಳ ಉತ್ಸವದಿಂದ ನಡೆಸಲಾಯಿತು. ರಾಂಪುರಿಯ ಹವೇಲಿಯಿಂದ ಆರಂಭವಾದ ಹೆರಿಟೇಜ್ ನಡಿಗೆ ಇದರಲ್ಲಿ ಜಾನಪದ ಕಲಾವಿದರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಸ್ಥಳೀಯ ಜಾನಪದ ಕಲಾವಿದರು ಸಾಂಪ್ರದಾಯಿಕ ಹಾಡುಗಳು, ರಮಂಟುಗಳು ಮತ್ತು ಆಕರ್ಷಕ ನೃತ್ಯಗಳೊಂದಿಗೆ ನೋಡುಗರನ್ನ ಮಂತ್ರಮುಗ್ಧಗೊಳಿಸಿದ್ವು. ಶ್ರೀಮಂತ ಸ್ಥಳೀಯ ಸಂಸ್ಕೃತಿಯ ಒಂದು ನೋಟವನ್ನ ನಾವು ಅಂತಾರಾಷ್ಟ್ರೀಯ ಒಂಟೆ ಉತ್ಸವದಲ್ಲಿ ಕಂಡಿದ್ವಿ. ಇದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಜಸ್ಥಾನದ ಬಿಕೇನಾರ್ನಲ್ಲಿ ಅಂತಾರಾಷ್ಟ್ರೀಯ ಒಂಟೆ ಉತ್ಸವವನ್ನು ನಡೆಸಲಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇರುತ್ತೆ, ಅಲ್ಲಿ ಟೆಲಿಗ್ರಾಮ್ನ ಲಿಂಕ್ ಕೂಡ ಸಿಗುತ್ತೆ. ಅಥವಾ ಟೆಲಿಗ್ರಾಮ್ಗೆ ಡೈರೆಕ್ಟ್ ಹೋಗಿ SBK ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಅವೈಲೇಬಲ್ ಇದೆ, ಅಲ್ಲಿ ಜಾಯ್ನ್ ಆದರೆ ನಿಮಗೆ ಈ ಕ್ಲಾಸ್ನ PDF ನೋಟ್ಸನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಕಳೆದ 1 ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಹೆಚ್ಚಿನ ಮಾಹಿತಿಗೆ ಅಲ್ಲಿ ಪೇಮೆಂಟನ್ನು ಮಾಡಿ ನೀವು ಸ್ಕ್ರೀನ್ಶಾಟನ್ನು ಇಮೇಲ್ಗೆ ಕಳಿಸ್ಕೊಟ್ರೆ ಅಲ್ಲಿ ನಿಮಗೆ ಸಾಫ್ಟ್ ಕಾಪಿಯನ್ನು ಸೆಂಡ್ ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ಎಲ್ರಿಗೂ ಧನ್ಯವಾದಗಳು.